ನಮಸ್ಕಾರ, ನಾನು ವಿಜಯ್ ಕುಮಾರ್ ಪಿ.ಕೆ. ಲ್ಯಾಪ್ರೋಸ್ಕೋಪಿ ಮತ್ತು IVF ಚೀಫ್ ಕನ್ಸಲ್ಟೆಂಟ್ ಆಗಿ ವರ್ಧನ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ರಿಕರೆಂಟ್ ಪಾಲಿಪ್ಸ್ ಬರುತ್ತೆ ಅಂದರೆ ಏನು? ಈಗ ಯೂಟ್ರಸ್ ಲೇಯರಲ್ಲಿ ಒಂದು ಸರ್ಜರಿ ಆಗಿರುತ್ತೆ, ಒಂದು 3 ತಿಂಗಳು 6 ತಿಂಗಳು ಆದ ಬಳಿಕ ಮತ್ತೆ ರಿಪೀಟೆಡ್ ಆಗಿ ರಿಕರೆಂಟ್ ಬರ್ತಾ ಇರುತ್ತೆ. ಕೆಲವರಲ್ಲಿ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ಅಥವಾ ಫಸ್ಟ್ ಸರ್ಜರಿ ಚೆನ್ನಾಗಿ ಮಾಡದೇ ಇದ್ದಾಗ ರಿಕರೆಂಟ್ ಆಗಿ ಪಾಲಿಪ್ ಕಾಣಿಸುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು? ನಾವು 3D 4D ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಎಷ್ಟೇ ಪ್ರಾಬ್ಲಮ್ ಇರೋದ್ರೂ ಗೊತ್ತಾಗುತ್ತೆ. ಆ ರಿಕರೆಂಟ್ ಪಾಲಿಪ್ಸ್ ಎಷ್ಟು ಪರ್ಸೆಂಟೇಜ್ ಅಂದರೆ 26 to 27% ಆಫ್ ವುಮೆನ್ಸಲ್ಲಿ ರಿಕರೆಂಟ್ ಆಗಿ ಬರುತ್ತೆ. ಅಂದ್ರೇನು? ಈಗ 6 ತಿಂಗಳ ಹಿಂದೆ ನಾವು ಮಾಡಿದ್ವಿ ಅಂದ್ಕೊಳ್ಳಿ, ಮತ್ತೆ ವಿತಿನ್ 8 ಮಂತ್ಸಲ್ಲಿ ಮತ್ತೆ ಕಾಣಿಸುತ್ತೆ. ಅದನ್ನು ನಾವು ಕರೆಕ್ಟ್ ಮೆಥಡ್ಸಲ್ಲಿ ಮಾಡಬೇಕಾಗುತ್ತೆ. ಸೊ ಅದು ರಿಕರೆಂಟ್ ಪಾಲಿಪ್ಸಲ್ಲಿ ಹಿಸ್ಟೋಸ್ಕೋಪಿ ಮುಖಾಂತರ ಅದನ್ನು ಕಂಡುಹಿಡಿದು ಅದನ್ನು ತೆಗೆದು ಕಟ್ ಮಾಡಿ ತೆಗೆಯೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆಂದರೆ ಆ ಬೇಸನ್ನು ಹಿಸ್ಟೋಸ್ಕೋಪಿ ಮಾಡಬೇಕಾದ್ರೆ ಥ್ರೂ ಬೇಸಿಂದ ಕಟ್ ಮಾಡಿ ರೂಟನ್ನು ತೆಗೆದಾಗ ನಿಮಗೆ ಯಾವುದೇ ರೀತಿ ರಿಕರೆಂಟ್ ಆಗೋದಿಲ್ಲ. ಸೊ ಈ ರೀತಿ ರಿಕರೆಂಟ್ ಪಾಲಿಪ್ಸನ್ನು ಕಂಡುಹಿಡಿಯೋದಕ್ಕೂ ನಾವು ಹಿಸ್ಟೋಸ್ಕೋಪಿ ಬೇಕಾಗುತ್ತೆ. ಇದರಿಂದನೂ ತುಂಬ ಸಲ IVF ಅಲ್ಲಿ ಫೇಲ್ಯೂರ್ ಆಗುತ್ತೆ. ಸೊ ಅದಕ್ಕೆ ಮುಖ್ಯವಾಗಿ ನಾವು 3D 4D ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಸ್ಮಾಲ್ ಹೈಪರ್ ಎಕೋಜೆನಿಕ್ ಫೋಕ ಇದ್ರೂ ಅದನ್ನು ತೆಗಿಬೇಕು, ಅದನ್ನು ರಿಅಸೆಸ್ ಮಾಡಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ.